ಟ್ಯಾಂಕರ್ಗೆ ನಕಲಿ ನಂಬರ್ ಪ್ಲೇಟ್ ಹಾಕಿ ಅಕ್ರಮವಾಗಿ ಲಕ್ಷಾಂತರ ಮೌಲ್ಯದ ನಕಲಿ ಮದ್ಯದ ಬಾಟಲಿಗಳನ್ನು ಸಾಗಾಟ ಮಾಡ್ತಾ ಇದ್ದ ಟ್ಯಾಂಕರ್ ವಾಹನವನ್ನು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ವಶಕ್ಕೆ ಪಡೆದ ಘಟನೆ ಧಾರವಾಡ ಹೊರವಲಯದ ನರೇಂದ್ರ ಟೋಲ್ ಬಳಿಯಲ್ಲಿ ಜರುಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ನರೇಂದ್ರ ಟೋಲ್ ಬಳಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ ಸಂದರ್ಭದಲ್ಲಿ ಬೆಂಗಳೂರು ಕಡೆಯಿಂದ ಬೆಳಗಾವಿ ಕಡೆಗೆ ಹೊರಟಿದ್ದ ನಾಗಾಲ್ಯಾಂಡ್ ಮೂಲದ ಟ್ಯಾಂಕರ್ ವಾಹನ ತಡೆದು ಅಧಿಕಾರಿಗಳು ಸರಕು ಸಾಗಾಟದ ಬಿಲ್ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳಿಗೆ ಅನುಮಾನ ಬಂದು ಟ್ಯಾಂಕರ್ ಚಾಲಕನನ್ನ ವಿಚಾರಣೆ ಮಾಡಿದ್ದಾರೆ. ಆಗ ಡ್ರೈವರ್ ಟ್ಯಾಂಕರ್ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಇನ್ನು ಮೇಲ್ನೋಟಕ್ಕೆ ಈ ವಾಹನವನ್ನ ಈ ರೀತಿಯಾದ ನಕಲಿ ಮದ್ಯ ಸಾಗಾಟ ಮಾಡಲು ಬಳಸ್ತಾ ಇದ್ರು ಎಂಬ ಹಲವು ಅನುಮಾನ ಇದೀಗ ಮೂಡಿದೆ. ಅಷ್ಟೇ ಅಲ್ಲದೆ ಈ ಟ್ಯಾಂಕರ್ ವಾಹನಕ್ಕೆ ಇರುವ ನಂಬರ್ ಪ್ಲೇಟ್ ಕೂಡ ನಕಲಿಯಾಗಿದ್ದು ಇದನ್ನ ಅಕ್ರಮ ಸಾರಾಯಿ ಮಾರಾಟ ಮಾಡಲು ಬಳಕೆ ಮಾಡಲು ಇದನ್ನ ಉಪಯೋಗಿಸಿಕೊಳ್ಳಲಾಗ್ತಾ ಇತ್ತು ಎಂದು ವಾಣಿಜ್ಯ ತೆರಿಗೆ ಅಧಿಕಾರಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಸದ್ಯ ಈ ಟ್ಯಾಂಕರ್ನಲ್ಲಿ ಸುಮಾರು 40 ಲಕ್ಷದ ಮೌಲ್ಯದ ರಾಯಲ್ ಬ್ಲೂ ಕಂಪನಿ ಹೆಸರಿನ ನಕಲಿ ಮದ್ಯ ಸಿಕ್ಕಿದ್ದು ಇದನ್ನ ಅಬಕಾರಿ ಇಲಾಖೆಗೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈ ಮದ್ಯದ ಮೂಲವನ್ನು ಕಂಡುಹಿಡಿದು ಜನರ ಜೀವದ ಜೊತೆ ಆಟವಾಡುವ ನಕಲಿ ಮದ್ಯದ ದಂಧೆಕೋರನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಮಾಡಬೇಕಾಗಿದೆ. ವೆಹಿಕಲ್ ನಂಬರ್ ಹೋಗುತ್ತೆ. ಇದು ಚೆಸ್ಸಿ ನಂಬರ್ ಅದೇ ಅದ ನೋಡಿ. ಒಂದು ಸೆಕೆಂಡ್ ಒಂದು ಫ್ರೇಮ್ ಹಾಕೊಂಡ್ಬರ್ತೀನಿ ಅಷ್ಟೇ, ಹೋಗ್ಬಿಡ್ತೀನಿ. ಒಂದು ನಿಮಿಷ ಇರೋಣ. ಅಲ್ಲಿಗೆ ಒಂದು 2 ಬಾಕ್ಸ್ ತೆಗೀರಿ. ಆಗಡೆ ಬರ್ರಿ, ಇವ್ರೆ ಕಾಣಲ್ಲ. ಮುಂದೆ ಹೋಗ್ತೀವಿ. ಅಲ್ಲಿ ನಟ್ ಹಾಕ್ಯಾರಲ್ಲ, ಬಾಕ್ಸ್ ಯೋಸನ್ ಬಾಯಿಗೆ ನೋಡಿ ನಾಗಿ ಅಲ್ಗಾಡ್ಸ್ಬೇಡ. ಸರ್ ಅಣ್ಣ ಇಲ್ರಿ, ಇದು ಒಂದು ಸ್ವಲ್ಪ ಬಾಟ್ಲಿ ಎತ್ತಕ್ಕೆ ಸರಿಸಿ. ಇದು ಫಸ್ಟ್ ಹಿಂಗೆ ನೀರು ಬಿಟ್ರೆ ಹೆಂಗವ ಮೊಮೆಂಟಾಗ ನಮ್ಮ ಆಫೀಸರ್ ಗಾಡಿ ಹಿಡಿದ ತಕ್ಷಣ ಡ್ರೈವರು ಓಡೋಗಿದ್ದಾನೆ ರೀ, ಅವ್ನು ಸಿಕ್ಕಿಲ್ಲ. ಆಮೇಲೆ ಯಾವುದೇ ಒಬ್ಬ ಇಲ್ಲಿಯವರೆಗೂ ಇದರ ಲಾರಿ ಓನರ್ ಆಗಿರ್ಬೋದು ಅಥವಾ ಅವ್ನು ಕಳಿಸ್ತಾನಂತನಾಗಿರ್ಬೋದು ಅಥವಾ ರಿಸೀವ್ ಮಾಡ್ಕೊಳ್ತಾರೆ ರಾಜಸ್ಥಾನ್ ಪರ್ಸನ್ ಆಗಿರ್ಬೋದು, ಯಾರೂ ನಮ್ಮ ಆಫೀಸರಿಗೆ ಮೀಟ್ ಮಾಡಿಲ್ಲ. ಆಯಿತಾ, ನಮ್ಮಲ್ಲಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಫೋನ್ ಮಾಡಿದ್ರೂ ಅವ್ರು ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ಇದು ಅವರಿಗಿದು ಪಕ್ಕಾ ಫ್ರಾಡ್ ಅಂತ ಗೊತ್ತಾಗಿದೆ. ಬಟ್ ನಮಗೆ ವೆರಿ ಇಂಪಾರ್ಟೆಂಟ್ಲಿ ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಯಿತು, ಎಲ್ಲಿ ಲೋಡ್ ಆಯಿತು ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಅದು. ಬಟ್ ಇಟ್ ಇಸ್ ನಾಟ್ ನಮಗೆ ಅದು ಕನ್ಸರ್ನ್ ಅಲ್ಲ, ಯಾಕೆಂದರೆ ನಾವು GST ಇಲ್ಲ ಇದಕ್ಕೆ. ಹಾಗಾಗಿ ಇದು ನಮ್ಮ ಸ್ಟೇಟ್ ಎಕ್ಸೈಜ್ನವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಅವರು ಮುಂದೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಈಗ ಮೇಲೆ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಗೋವಾ ಅಂತ ಇದೆ, ಅಲ್ಲಿಗೆ ಬೇಕಾದ್ರೆ ಅವ್ರು ಬರೀತಾರೆ ವೆದರ್ ಅದು ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗಿದೆಯೋ ಅಥವಾ ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಅನ್ನೋದ್ರ ಬಗ್ಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ ಕರೆಕ್ಟ್ ಡಿಪಾರ್ಟ್ಮೆಂಟ್. ಈಗ ನಮ್ಮ ಇತ್ತೀಚೆಗೆ ನಾವು ಬಂದು 7-8 ಮಂತ್ಸ್ ಆಯಿತು, ಇತ್ತೀಚೆಗೆ ಈ ರೀತಿ ಯಾವುದು ಸಿಕ್ಕಿಲ್ಲ. ಇಲ್ಲ, ಯಾವುದು ಸಿಕ್ಕಿಲ್ಲ. ಅದಕ್ಕೆ ಇರುತ್ತೆ ರೀ, ಖಂಡಿತ ಇದು ನೋಡಿದ್ರೆ ಅದಕ್ಕೆ ಇರುತ್ತೆ ಇದು. ಆಮೇಲೆ ಈ ವೆಹಿಕಲ್ ನಂಬರ್ ಇದೆಯಲ್ಲ, ಇದು ನನ್ನ ಪ್ರಕಾರ ಇದು ಬೋಗಸ್ ಇರುತ್ತೆ. ಇದು ಏನು NL ಅಂತ ಇದೆ, ನಾಗಾಲ್ಯಾಂಡ್ ಅಂತ ಅದು ರಿಜಿಸ್ಟ್ರೇಷನ್ನು, ಇದು ನನ್ನ ಪ್ರಕಾರ ಬೋಗಸ್ ನಂಬರ್ ಇರುತ್ತೆ. ಅಲ್ಲ, ಇದು ನಾಗಾಲ್ಯಾಂಡಿಂದ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ರೀ. ನೀವು ಅದು RTO ಇಂದ ಮಾಡಿದ್ರೆ ಗೊತ್ತಾಗತ್ತೆ. ಓಕೆ, ನಮ್ಮ ಹೆಸರು ಈ ಕಡೆ ಇಲ್ಲಿ ಕ್ಯಾಮ್ರಾ ನೋಡಿ ಸರ್. ಇದು ಬೆಳಗಾವಿ ಕಡೆ, ಇದು ಬೆಂಗಳೂರು ಕಡೆಯಿಂದ ಬೆಳಗಾವಿ ರೋಡಿಗೆ ಹೊರಟಿತ್ತು. ಟೋಲ್ ಹತ್ರ ನರೇಂದ್ರ ಟೋಲ್ ಹತ್ರ ನಿಲ್ಲಿಸಿ ನಾವು ಗಾಡಿ ಚೆಕ್ ಮಾಡುವಾಗ ಆಗ ಅವನು ಬಿಲ್ ತಂದು ಕೊಟ್ಟ.
ಬಿಲ್ ತಂದರೆ ಯಾಕೋ ಅಲ್ಲಿ ಆ ಟ್ಯಾಂಕ್ ನೋಡಿದರೆ 23,000 ಲೀಟ್ರದಿದೆ. ಅದರ ಬಿಲ್ ನೋಡಿದರೆ 14,000 ಅಂತಿದೆ. ಅದಕ್ಕಾಗಿ ಡೌಟ್ ಬಂತು. ಮೊದಲು ಕ್ವಾಂಟಿಟಿ ಸಸ್ಪೆಕ್ಟ್ ಆಯಿತು. ಅಂದರೆ ಬಿಲ್ನಲ್ಲಿ ಮಟೀರಿಯಲ್ಲು ವೇಸ್ಟ್ ಆಯಿಲ್ ಅಂತ ಇತ್ತು. ವೇಸ್ಟ್ ಆಯಿಲು ಅದರಲ್ಲಿರೋದು 14,000 ಲೀಟ್ರ್ ಅಂತ ಇದೆ. ಆದರೆ ಕೆಪಾಸಿಟಿ ಇರೋದು 23,000 ಲೀಟ್ರ್ ಇದೆ ಟ್ಯಾಂಕ್ ಕೆಪಾಸಿಟಿ. ಹೀಗಾಗಿ ನನಗೆ ಡೌಟ್ ಬಂದು ಏನು ಮಾಡಿದೆ, ಗಾಡಿ ನಿಲ್ಲಿಸಿ ಚೆಕ್ ಮಾಡಿದಾಗ ನನಗೆ ಕ್ವಾಂಟಿಟಿ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಫಸ್ಟ್ ಆದರೆ ಇದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಬಿಲ್ ಪ್ರಕಾರ ವೇಸ್ಟ್ ಆಯಿಲ್ ಅಂತ ಇತ್ತು. ಅದಕ್ಕೆ ನಾವು ಫಿಸಿಕಲ್ ವೆರಿಫಿಕೇಷನ್ ಮಾಡೋಣ, ಜೆನ್ಯೂನ್ನೆಸ್ ಏನಿದೆ ಅಂತ ನೋಡೋಣ ಅಂತ ನಾವು ಇಲ್ಲಿ ಆಫೀಸಿಗೆ ತಂದಾಗ ಇವತ್ತು ಫಿಸಿಕಲ್ ವೆರಿಫಿಕೇಷನ್ ಮಾಡಿದಾಗ ಆಗೇನಾಯಿತು ನೋಡಿದರೆ ನಮಗೆ ದಂಗಾಯಿತು. ಇದು ಏನು ವೇಸ್ಟ್ ಆಯಿಲ್ ಅಂತ ಹೇಳ್ತಾರೆ. ನೋಡಿದರೆ ಬಾಕ್ಸ್ ಇದೆ, ಎಣ್ಣೆ ಅಂತ ಆಯಿಲ್ ಅಂತಲೂ ಇಲ್ಲ, ಏನಿಲ್ಲ. ಹಾಗೆ ನೋಡಿದರೆ ಇದ್ಯಾವುದು ರಾಯಲ್ ಬ್ಲೂ ಅಂತ ಸರ ಇದೆ. ಆನಂತರ ಇದರ ಮುಂದುವರೆದು ಈ ಗಾಡಿಗೆ ಏನಾದರೂ ಸಂಬಂಧಪಟ್ಟ ದಾಖಲೆ ಏನಾದರೂ ನೋಡೋಣ ಅಂತ ಹೋದರೆ ಅಲ್ಲಿನೂ ಅದನ್ನು ಫೇಕ್ ಅಂತ ಮೇಲ್ನೋಟಕ್ಕೆ ಫೇಕ್ ಅಂತ ಅನ್ನಿಸ್ತದೆ. ಆಯಿಲ್ ಬಿಲ್ಲೂ ಇರ್ಬೋದು, ಯಾಕೆಂದರೆ ಅದು ಇರ್ಬೋದು ಅನ್ನೋದಕ್ಕಿಂತ ಅದು ವೇಸ್ಟ್ ಆಯಿಲ್ ಅಂತ ಇದೆ. ಇಲ್ಲಿ ಇರೋದು ಇದರಲ್ಲಿ ಇದು ಇದೆ ಇರ್ಬೋದು. ಯಾಕಂದರೆ ನಾನು ಚೆಕ್ ಮಾಡಿದಾಗ ಇದೇ ವೆಹಿಕಲ್ಲು ಮತ್ತೊಂದು ಕಡೆ ಇದೆ, ಸೇಮ್ ವೆಹಿಕಲ್ಲು ಮತ್ತೊಂದು ಕಡೆ ಇಟ್ ಈಸ್ ರನ್ನಿಂಗ್. ಹಾಂ, ಅದನ್ನು ನಾನು ಚೆಕ್ ಮಾಡಿಲ್ಲ ಮೊದಲು. ಆನಂತರ ನಾವು ಸ್ವಲ್ಪ ಒಂದು ಒಂದೂವರೆ ಗಂಟೆ ಹೀಗೆ ಅವನು ಡ್ರೈವರ್ ಜೊತೆಗೆ ಮಾತಾಡಿದಾಗ ಡ್ರೈವರ್ ಯಾರೋ ಜೊತೆಗೆ ಮಾತಾಡ್ತಿದ್ದ. ಆದರೆ ಮಾತಾಡ್ಕೊತು ನಾನು ರಿಸೆಸ್ ಹೋಗ್ತೀನಿ ಅಂತ ಅಂದವನು ಹೋದ ನಂತರ ನಮ್ಮ ಡ್ರೈವರೂ ಹೋದ ಅವನ ಜೊತೆಗೆ ಅಲ್ಲಿ ಟಾಯ್ಲೆಟ್ ರೂಮಿನ ಹೋದವನು ಹೇಗಾದ್ರೂ ಬರ್ತಾನೆ ಅಂತ ಅವ್ನು ನಿಂತಿದ್ದಾನೆ. ಅಲ್ಲಿಂದ ಹೇಳ್ಕೊಂಡು ಹೊಲದಾಗ ಇಳಿದು ಓಡಿ ಹೋದ. ಅಂದರೆ ಹುಡುಕಾಡಿದೀವಿ ನಾವು, ಆ ಸುತ್ತಮುತ್ತ ಹುಡುಕಾಡಿದೀವಿ, ಸಿಗಲೇ ಇಲ್ಲ. ಕೊನೆಗೆ ಕೇಳಿದ್ದೀನಿ.